ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಮಂತ್ರಾಲಯದ ವ್ಲಾಗ್ ಆಗಿರುತ್ತೆ. ಯಾಕೆಂದರೆ ನಾವು ಇವತ್ತು ಮಂತ್ರಾಲಯಕ್ಕೆ ಹೊರಟಿದ್ದೀವಿ ಫ್ಯಾಮಿಲಿ ಸಮೇತ. ಬನ್ನಿ ನೋಡೋಣ ಹೇಗಾಗುತ್ತೆ ಟ್ರಿಪ್ಪು ಅಂತ. ಅದಕ್ಕೂ ಮುಂಚೆ ಪ್ಯಾಕ್ ಮಾಡ್ಕೋಬೇಕಲ್ಲ, ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಬನ್ನಿ ಏನೇನು ಪ್ಯಾಕಿಂಗ್ ಮಾಡ್ಕೊತೀನಿ ನೋಡೋಣ, ಬನ್ನಿ ಶೇರ್ ಮಾಡ್ತೀನಿ. ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಂದು ಬಟ್ಟೆ 2 ದಿನಕ್ಕಾಗೋಷ್ಟು, ಪ್ಲಸ್ ಒಂದು ನೈಟಿ, ಆಮೇಲೆ ಇದು ಮಕ್ಕಳು ಬಟ್ಟೆ, ಇದು ಟವಲ್ಸು. ಈ ಟವಲ್ಸ್ ಅಂತೂ ಬೇಕೇ ಬೇಕಾಗಿರುತ್ತೆ. ಮತ್ತು ನನ್ನ ಗಂಡನ ಬಟ್ಟೆಗಳು, ಮತ್ತು ಇದೊಂದು ಬ್ಯೂಟಿ ಪ್ರಾಡಕ್ಟ್ಸು, ಬ್ಯೂಟಿ ಐಟಮ್ಸು. ಅಂದರೆ ನಮಗೆ ಹೆಣ್ಮಕ್ಳಿಗೆ ಬೇಕಾಗಿರುತ್ತಲ್ಲ, ಫೇಸ್ ಕ್ರೀಮ್ ಅಂತೆ, ಸ್ಟಿಕ್ಕರ್ ಅಂತೆ, ಕಾಂಪ್ಯಾಕ್ಟ್ ಅಂತೆ, ಕಾಜಲ್ ಅಂತೆ, ಲಿಪ್ಟಿಕ್ ಅಂತೆ, ಇಷ್ಟು. ಮತ್ತು ಒಂದು ಚಿಕ್ಕ ಮಿರರ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬೇಕಾಗಿರೋದು ನಮಗೆ ಸೋಪು, ಬ್ರಷು, ಪೇಸ್ಟು ಎಷ್ಟು ಬೇಕಾಗಿರುತ್ತೆ. ಇದು ಒಂದು ಸೋಪ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ನಾನು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದೀನಿ, ಗರ್ ಮ್ಯಾಜಿಕ್ ಸೋಪು. ಇದಂತೂ ತುಂಬ ವೈರಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು, ನಿಮಗೆಲ್ಲ ಗೊತ್ತಿರೋ ಹಾಗೆ. ಇದು ಏನಾದರೂ ನನಗೆ ಯೂಸ್ಫುಲ್ ಅನಿಸಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ, ಈ ಸೋಪ್ ಬಗ್ಗೆ ರಿವ್ಯೂ ಆಗಲಿ ಅಥವಾ ರಿಸಲ್ಟ್ ಆಗಲಿ, ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟು ಬಂದು ನಾನು ಇಂಪಾರ್ಟೆಂಟಾಗಿ ನಮಗೆ ಬೇಕಾಗಿರೋದು, ಚಿಕ್ಕ ಮಕ್ಕಳು ಜೊತೇಲಿ ಕರ್ಕೊಂಡು ಹೋಗೋದ್ರಿಂದ ನಮಗೆ ಅವ್ರಿಗೆ ಸಿರಪ್ ಬೇಕಾಗುತ್ತೆ. ಸಿರಪ್ ಜ್ವರದ್ದಾಗಲಿ, ವಾಂತಿದಾಗಲಿ ಅಥವಾ ಬೇದಿದಾಗಲಿ, ಇಷ್ಟು ಸಿರಪ್ಗಳು ತಗೊಂಡು ಹೋಗಲೇಬೇಕಾಗುತ್ತೆ. ಯಾಕೆಂದರೆ ಅವ್ರಿಗೇನೋ ಹೊರಗಡೆ ಹೋದಾಗ ಹೆಲ್ತ್ ಇಶ್ಯೂಸ್ ಆದರೆ ಈ ಟಾನಿಕ್ಗಳು ಅಲ್ಲಿ ಸಿಗುತ್ತಾ ಇಲ್ಲ ನಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ನಾನು ಯಾವಾಗ ಎಲ್ಲಿಗೆ ಹೊರಟ್ರೂ ಕೂಡ ಇಲ್ಲಿಂದನೇ ನಾನು ಸಿರಪ್ನ ಕ್ಯಾರಿ ಮಾಡ್ತೀನಿ ಅವ್ರಿಗೋಸ್ಕರ. ಸೊ ಏನೋ ಹೆಲ್ತ್ ಇಶ್ಯೂಸ್ ಆಗೋದು ಬೇಡ, ಬಟ್ ಎಮರ್ಜೆನ್ಸಿಗೆ ಇರಲಿ ಅಂತ ತಗೊಂಡು ಹೋಗ್ತೀನಿ. ತುಂಬ ಯೂಸ್ ಆಗುತ್ತೆ ಹಿಂಗೆ ತೊಗೊಂಡೋಗೋದು. ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆ ಆದರೆ ಅಲ್ಲೇ ನಾವು ಸಿರಪ್ಗಳನ್ನ ಕುಡಿಸಿ ಸರಿ ಮಾಡ್ಕೋಬೋದು ಅಂತ ತಗೊತೀನಿ ಫ್ರೆಂಡ್ಸ್. ಇಷ್ಟೆಲ್ಲ ತೊಗೊಂಡಿದ್ದೀನಿ. ಇದನ್ನು ನಾವು ಈಗ ಒಂದು ಬ್ಯಾಗ್ಗೆ ಪ್ಯಾಕ್ ಮಾಡ್ಕೊತೀನಿ. ಸೊ ಈಗ ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಮುಗಿದಿದೆ. ನೆಕ್ಸ್ಟು ನಾನು ಮನೇಲಿ ಇವಾಗ ಸ್ನಾನ ಮುಗಿಸ್ಕೊಂಡು ಮನೇಲೆಲ್ಲ ಪೂಜೆ ಮಾಡಬೇಕು. ಪೂಜೆ ಮಾಡಿ ನಂತರ ನಾವು 9:30ಗೆ ಹೊರಡಬೇಕಾಗುತ್ತೆ. ಸೊ ನೋಡಿ, ಈಗ ಪೂಜೆನೂ ಆಯಿತು. ಪೂಜೆನೂ ಮಾಡಿ ಎಲ್ಲ ಇವಾಗ ರೆಡಿ ಆಗ್ತಾಯಿದ್ದೀವಿ. ಮನೆಯಲ್ಲಿ ಎಲ್ಲಿಗಾದರೂ ಹೋಗ್ಬೇಕಾದ್ರೆ ಫಸ್ಟು ಮನೆಯಲ್ಲಿ ದೇವ್ರ ಮುಂದೆ ದೀಪ ಹಚ್ಚಿ ಪೂಜೆ ಮಾಡೋಗೋದು ನನಗೊಂದು ರೂಢಿ ಫ್ರೆಂಡ್ಸ್. ಹಂಗೆ ಹೋದರೆ ಸಮಾಧಾನ, ಪೂಜೆ ಮಾಡದೆ ಹೋದರೆ ಸಮಾಧಾನನೇ ಆಗೋದಿಲ್ಲ. ಸೊ ಪೂಜೆ ಆಯಿತು. ಪೂಜೆ ಆಗಿ ಈಗ ನೆಕ್ಸ್ಟು ನಾವು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ನೋಡಿ, ಬಸ್ ಸ್ಟ್ಯಾಂಡು ಇದು 7ನೇ ನಂಬರ್. ಇದರ ಪ್ಲ್ಯಾಟ್ಫಾರಮಲ್ಲಿ ನಮಗೆ ಬಸ್ಸುಗಳು ಸಿಗುತ್ತೆ ಮಂತ್ರಾಲಯಕ್ಕೆ. ಇಲ್ಲಿಂದ ಮಂತ್ರಾಲಯಕ್ಕೆ ಡೈರೆಕ್ಟ್ ಬಸ್ ಇದೆ, ಬಟ್ 1:15. ಸೊ ಅಲ್ಲಿವರೆಗೂ ಕಾಯೋದು ಬೇಡ ಅಂತ ನಾವು 10 ಗಂಟೆಗೆಲ್ಲ ತುಮಕೂರು ಬಿಟ್ವಿ. ಈಗ ತುಮಕೂರು ಬಿಟ್ಟು ಬಳ್ಳಾರಿ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಬಳ್ಳಾರಿ ಬಸ್ಸಲ್ಲಿ ಹೋಗಿ ನೀವು ಬಳ್ಳಾರಿಲಿ ಇಳಿದುಬಿಟ್ರೆ ಅಲ್ಲಿಂದ ಅಲ್ಲಿಗೆ ಮಂತ್ರಾಲಯಕ್ಕೆ ತುಂಬ ಬಸ್ಗಳಿರುತ್ತೆ, ಹೋಗ್ಬೋದು. ಈಗ ನಮಗೆ ನೈಟ್ 8:30 ಆಗಿದೆ ಫ್ರೆಂಡ್ಸ್. ಇವಾಗ ಬಂದು ಮಂತ್ರಾಲಯ ತಲುಪಿದ್ದೀವಿ. ನೋಡ್ತಾ ಇರ್ಬೋದು, ಈ ವಿಡಿಯೋ ಎಲ್ಲ ನಿಮಗೆ ಮಂತ್ರಾಲಯದಾಗಿರುತ್ತೆ. ಮಂತ್ರಾಲಯದಲ್ಲಿ ಬಂದು ಇಳಿದು ಬೆಳಗ್ಗೆ ನಾವು 10 ಗಂಟೆಗೆ ಇಲ್ಲಿ ಬಿಟ್ಟಿದ್ದಕ್ಕೆ 8:15ಗೆ ನಾವು ಮಂತ್ರಾಲಯನ ತಲುಪಿದ್ವಿ. ಸೊ ತುಂಬಾ ಜರ್ನಿ ಜಾಸ್ತಿನೇ ಅಂತ ಹೇಳ್ಬೋದು ಮಂತ್ರಾಲಯಕ್ಕೆ. ಸೊ ಅಲ್ಲೋಗಿ ನಾವು ನೈಟ್ ಆಗಿರೋದ್ರಿಂದ ಊಟನೂ ಮುಗಿಸ್ಕೊಂಡು, ತುಂಬ ಚೆನ್ನಾಗಿತ್ತು ಊಟ ಅಂತೂ. ನನಗೆ ಊಟ ಹೆಂಗಿರುತ್ತೋ ಹೊರಗಡೆ ಅಲ್ಲೆಲ್ಲ ಅಂತ ಅಂದ್ಕೊಂಡಿದ್ದೆ, ಇಲ್ಲ ಊಟ ಚೆನ್ನಾಗಿತ್ತು ಫ್ರೆಂಡ್ಸ್. ಸೊ ನಾವೆಲ್ಲ ಇವಾಗ ಒಂದು ಲಾಡ್ಜಲ್ಲಿ ರೂಮ್ ಮಾಡಿದ್ದೀವಿ. ರೂಮೂ ಅಷ್ಟೇ ತುಂಬ ಚೆನ್ನಾಗಿರೋದು ಸಿಕ್ತು. ನಿಮ್ಗೆ ಹೇಳಬೇಕು ಅಂದರೆ ತುಂಬ ರಶ್ ಇದೆ ಈ ದೇವಸ್ಥಾನ. ಇವತ್ತು ನಾಳೆ ಗುರುವಾರ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಸೊ ನಾವು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನ ಮಾಡೋಣ ಅಂತ ನೋಡಿದ್ರೆ ನೋಡಿ ಫ್ರೆಂಡ್ಸ್, ಎಷ್ಟು ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ನನಗೆ ಅಲ್ಲೇ ಗೊತ್ತಾಯಿತು ನೋಡಿದ ತಕ್ಷಣ, ನಾವು ಮಕ್ಕಳ ಜೊತೆ ಇವಾಗ ನಾವು ರಾಯರ ದರ್ಶನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಸಂಜೆ ನೋಡೋಣ, ಸಂಜೆ ಕಡಿಮೆ ಆಗಿರ್ತಾರೆ ಅಂತ ಮತ್ತೆ ವಾಪಸ್ ಹೊರಟ್ವಿ. ವಾಪಸ್ ನಾವು ಹೋಗಿದ್ದು
ಅಲ್ಲೇ ಕೆಲವೊಂದು ನೋಡಬೇಕಾದ ಸ್ಥಳಗಳು ಪಂಚಮುಖಿ ಆಗಿರ್ಬೋದು, ಬಿಚ್ಚಾಲಮ್ಮ ದೇವಸ್ಥಾನ ಆಗಿರ್ಬೋದು, ರಾಯರ ಮನೆ ಆಗಿರ್ಬೋದು, ಮತ್ತು ಅಭಯಾಂಜನೇಯ, ಇಂಥ ಎಲ್ಲ ಒಂದು ಪ್ಲೇಸ್ಗಳನ್ನ ನೋಡ್ಕೊಂಡು ಬಂದ ಮೇಲೆ ಅಷ್ಟೊತ್ತಿಗೆ ನಮಗೆ 3:30 ಆಗಿತ್ತು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ಮಂತ್ರಾಲಯದಲ್ಲಿ ಎಷ್ಟು ರಶ್ ಇದೆ ಅಂದರೆ, ಸಾವಿರ ಅಲ್ಲ ಫ್ರೆಂಡ್ಸ್, ಲಕ್ಷಕ್ಕೂ ಮೀರಿತ್ತು ಆ ಕ್ರೌಡ್ ಅಂತಲೇ ಹೇಳ್ಬೋದು ರಾಯರ ದರ್ಶನಕ್ಕೆ. ನಾವು ನಾವು ಬುಧವಾರ ನೈಟ್ ಹೋದಾಗಲೇ ನಾವು ದರ್ಶನ ಮಾಡ್ಬೋದಿತ್ತು. ಬಟ್ ನಾವು ಅಂದ್ಕೊಂಡಿದ್ದೆ ಬೇರೆ, ಅದಾಗಿದ್ದೇ ಇನ್ನೊಂದು. ಅದೇ ಹೇಳ್ತಾರಲ್ಲ, ಅಂದ್ಕೊಳ್ಳೋದೊಂದು ಆಗೋದು ಇನ್ನೊಂದು ಅಂತ. ನಾವೇನು ಅಂದ್ಕೊಂಡ್ವಿ, ನೈಟೆಲ್ಲ ಚೆನ್ನಾಗಿ ಮಕ್ಕಳು ಇರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಅದಾಗಲೇ ಇಲ್ಲ ಫ್ರೆಂಡ್ಸ್. ನೋಡಿ, ಇದು ಅಭಯ ಆಂಜನೇಯ ದೇವಸ್ಥಾನ. ತುಂಬ ತಲೆ ಎತ್ತಿ ನೋಡಬೇಕು ಆಂಜನೇಯನ, ಅಷ್ಟು ಉದ್ದ ಇದೆ. ನಾವು ಇಲ್ಲಿಗೆಲ್ಲ ಒಂದು ಆಟೋ ಮಾಡ್ಕೊಂಡಿದ್ವಿ. ಅಲ್ಲೆಲ್ಲ ಪ್ಯಾಸೆಂಜರ್ ಆಟೋ ಸಿಗುತ್ತೆ. ಪರ್ ಹೆಡ್ಡು 150 ರುಪೀಸು. 4-5 ಪ್ಲೇಸ್ನ ತೋರಿಸ್ಕೊಂಬರ್ತಾರೆ. ತುಂಬ ಪೇಷನ್ಸಾಗಿ ನಿಧಾನವಾಗಿ ಟೈಮ್ ಕೊಡ್ತಾರೆ ಫ್ರೆಂಡ್ಸ್ ಆಟೋದವರು. ಹಂಗೇನು ಅರ್ಜೆಂಟ್ ಮಾಡಲ್ಲ, ನಿಧಾನಕ್ಕೇ ನೋಡ್ಕೊಂಡು ಬರ್ಬೋದು. ನೋಡ್ತಾ ಇರ್ಬೋದು, ಇದು ಆಂಜನೇಯ ಸ್ವಾಮಿ ಅಭಯಾಂಜನೇಯ ಅಂತ. ಅಲ್ಲೇ ಮಂತ್ರಾಲಯಕ್ಕೆ ಸ್ವಲ್ಪ ಹತ್ರದಲ್ಲೇ ಇದೆ. ತುಂಬ ಉದ್ದ ಇದೆ ಈ ಸ್ಟ್ಯಾಚು ಅಂತೂ. ನೆಕ್ಸ್ಟು ನಾವು ಬಂದಿದ್ದು ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ. ಇಲ್ಲಿ ಕ್ರೌಡ್ ನೋಡ್ತಾ ಇರ್ಬೋದು ನೀವು. ಮಂತ್ರಾಲಯದಲ್ಲಿ ಏನಾದರೂ ರಶ್ ಇದ್ದರೆ ಆಟೋಮೆಟಿಕಲಿ ಈ ದೇವಸ್ಥಾನ ಕೂಡ ರಶ್ ಆಗುತ್ತೆ. ಯಾಕೆಂದರೆ ಅಲ್ಲಿ ಬಂದವರು ಇಲ್ಲಿ ಬರದೆ ಹೋಗೋದಿಲ್ಲ. ಅಲ್ಲಿ ಗುರು ರಾಯರ ದರ್ಶನ ಮಾಡಿಬಿಟ್ಟು ಇಲ್ಲಿ ಪಂಚಮುಖಿ ಆಂಜನೇಯನ ದರ್ಶನ ಮಾಡಿಕೊಂಡೇ ಜನ ಮನೆಗೆ ಹೋಗೋದು. ಅದಕ್ಕೋಸ್ಕರ ಇಲ್ಲೂ ಕೂಡ ತುಂಬಾ ರಶ್ ಇತ್ತು. ಸಾವಿರಾರು ಜನ ಇದ್ದರು ಅಂತಲೇ ಹೇಳ್ಬೋದು. ಬೆಟ್ಟ ಹತ್ತೋದಕ್ಕೆ ನೋಡ್ತಾ ಇರ್ಬೋದು, ತುಂಬ ಕ್ರೌಡ್ ಇತ್ತು ಫ್ರೆಂಡ್ಸ್. ಇಲ್ಲೂ ಅಷ್ಟೇ, ಇಲ್ಲೂ ದರ್ಶನ ಮಾಡಿಕೊಂಡು ಹೊರಟ್ವಿ. ನಾವು ನೆಕ್ಸ್ಟು ಹೊರಟಿದ್ದು ಬಿಚ್ಚಾಲಮ್ಮ ದೇವಸ್ಥಾನ. ನೋಡಿ, ಪಂಚಮುಖಿ ಆಂಜನೇಯನ ದೇವಸ್ಥಾನ ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಪವರ್ಫುಲ್ ಆಂಜನೇಯ ಅಂತ ಕೂಡ ಹೇಳ್ತಾರೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಆ ಮೆಟ್ಲು ಮೇಲೆ ಹತ್ತುತ್ತಾ ಜಾಗನೇ ಇಲ್ಲ, ಅಷ್ಟು ಜನ ಹತ್ತೋದಕ್ಕೆ. ತುಂಬ ಅಂದರೆ ತುಂಬ ರಶ್ ಇತ್ತು. ಬಟ್ ಅಷ್ಟು ರಶಲ್ಲೂ ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು ನಮಗೆ. ನೆಕ್ಸ್ಟ್ ಬಂದಿದ್ದು ನಾವು ಬಿಚ್ಚಾಲಮ್ಮನ ದೇವಸ್ಥಾನ. ಇಲ್ಲಿಗೊಂದು ಇತಿಹಾಸ ಪುರಾಣನೇ ಇದೆ. 13 ವರ್ಷಗಳ ಕಾಲ ರಾಯರು ಇಲ್ಲಿ ತಪಸ್ಸು ಮಾಡಿರ್ತಾರೆ ಒಂದು ಜಾಗದಲ್ಲಿ. ಆ ಜಾಗದಲ್ಲಿ ಅಪ್ಪಣ್ಣಾಚಾರ್ಯರು ಒಂದು ಬೃಂದಾವನ ಸಹ ಕಟ್ಟಿರ್ತಾರೆ ಫ್ರೆಂಡ್ಸ್. ಅಲ್ಲಿ ನೀವು ಹೋಗಿ ರಾಯರ ಮುಂದೆ ನಿಮ್ಮ ಕಷ್ಟನ ಹೇಳ್ಕೊಂಡು ಏನೇ ಬೇಡ್ಕೊಂಡ್ರು ನೆರವೇರುತ್ತೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಕೂಡ ತುಂಗಭದ್ರಾ ನದಿ ಹರಿತಾ ಇರುತ್ತೆ. ಆ ವ್ಯೂಸೇ ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬಟ್ ಸ್ನಾನಕ್ಕೆಲ್ಲ ಬಿಡೋದಿಲ್ಲ ಇಲ್ಲಿ. ಎಲ್ಲ ಇದು ಗ್ರಿಲ್ ಹಾಕ್ಬಿಟ್ಟಿದ್ದಾರೆ. ಅದರೊಳಗೆ ನದಿ ಒಳಗಡೆ ಹೋಗೋಕ್ಕೂ ಕೂಡ ಬಿಡೋದಿಲ್ಲ ನಮಗೆ. ಬಟ್ ನೋಡೋದಕ್ಕೆ ಅಂತೂ ತುಂಬ ಸೂಪರಾಗಿತ್ತು ವ್ಯೂಸ್ ಅಂತಲೇ ಹೇಳ್ಬೋದು. ಮುಂದೆ ನೋಡಿ ನದಿನ ನೀವೇ, ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಪ್ರಶಾಂತವಾಗಿದೆ ನದಿ ಅಂತಲೇ ಹೇಳ್ಬೋದು. ನೋಡಿ, ನಾನು ಹೇಳಿದ್ನಲ್ಲ ತಪಸ್ ಮಾಡಿದ ಜಾಗದಲ್ಲಿ ಅಪ್ಪಣ್ಣಾಚಾರ್ಯರು ಬೃಂದಾವನ ಕಟ್ಟಿದ್ದಾರೆ ಅಂತ. ಅದೇ ಈ ಬೃಂದಾವನ. ಇದ್ರ ಸ್ಪೆಷಲಿಸ್ಟ್ ಏನಂದರೆ ಏಕಶಲ ಬೃಂದಾವನ ಅಂತ ಹೇಳ್ತಾರೆ. ಅಂದರೆ ಒಂದೇ ಕಲ್ಲಲ್ಲಿ ಬೃಂದಾವನ ಮಾಡಿರ್ತಕ್ಕಂಥದ್ದು. ನಿಮಗೆಲ್ಲ ಗೊತ್ತಿರೋ ಕತೆ, ರಾಯರು ಜೀವಂತವಾಗಿ ಐಕ್ಯ ಆಗಿರ್ತಾರೆ. ಆ ಅಪ್ಪಣ್ಣಾಚಾರ್ಯರು ಐಕ್ಯ ಆಗೋ ಅಷ್ಟರಲ್ಲಿ, ಅವರು ಬರೋ ಅಷ್ಟರಲ್ಲಿ ಅವ್ರಿಗೆ ಮುಚ್ಚಿಬಿಟ್ಟಿರ್ತಾರಂತೆ. ಆದರೆ ಅಲ್ಲೇ ನಿನಗೆ ನಾನು ಅಲ್ಲೇ ದರ್ಶನ ಕೊಡ್ತೀನಿ, ಅಲ್ಲೇ ನಾನೇ ನಿನ್ನ ಜೊತೆ ಬಂದು ದರ್ಶನ ಕೊಡ್ತೀನಿ, ಅಲ್ಲೊಂದು ಬೃಂದಾವನ ಕಟ್ಟು ಅಂತ ಹೇಳಿರ್ತಾರಂತೆ. ಅದಕ್ಕೆ ಅಪ್ಪಣ್ಣಾಚಾರ್ಯರು ಬೃಂದಾವನ ಕಟ್ಟಿರ್ತಾರೆ. ಈಗ ನೋಡಿ, ನಾವು ಬಿಚ್ಚಾಲಮ್ಮ ದೇವಸ್ಥಾನ ಅಂತ ಏನು ಹೇಳಿದೆ, ಆ ದೇವಸ್ಥಾನನ ಪ್ರದಕ್ಷಿಣೆ ಮಾಡಿ ನೆಕ್ಸ್ಟ್ ಬಿಚ್ಚಾಲಮ್ಮನ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ರಾಯರ ಮನೆ, ಅಂದರೆ ರಾಯರ ವಾಸವಾಗಿದ್ದಂಥ ಪ್ಲೇಸು. ಅಲ್ಲಿ ನಾವು ಕಾಲಿಟ್ಟು ಅವರಿದ್ದಂಥ ಜಾಗದಲ್ಲಿ ನಾವು ಓಡಾಡ್ತೀವಿ ಅಂದರೆ ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಅಂಥ ಜಾಗನ ನಾವು ಸ್ಪರ್ಶ ಆಗಲಿ ನೋಡೋದಾಗಲಿ ಆ ಜಾಗದಲ್ಲಿ ಓಡಾಡೋದಾಗಲಿ ನಮಗೆ ಕೋಟಿ ಕೋಟಿ ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ಬೋದು.
ಆ ಪುಣ್ಯ ನಮಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಲ್ಲೂ ಅಷ್ಟೇ ನಿಮಗೆ ಇದೆ ನೋಡಿ ರಾಯರ ಮನೆ. ಇಲ್ಲಿ ನೀವು ಏನು ನೋಡ್ಬೋದು ಅಂದರೆ ರಾಯರು ಇಷ್ಟಪಟ್ಟು ಪೂಜೆ ಮಾಡ್ತಿದ್ದ ಮೂಲರಾಮನ ವಿಗ್ರಹ ಕೂಡ ಇಟ್ಟಿದ್ದಾರೆ. ಅದೇ ಥರ ರಾಯರು ರೆಸ್ಟ್ ಮಾಡ್ತಿದ್ದಂಥ ಸ್ಥಳ, ಅಂದರೆ ಅವ್ರದ್ದೆಲ್ಲ ಪೂಜಾ ಕಾರ್ಯಕ್ರಮ ಎಲ್ಲ ದಿನನಿತ್ಯದ ಏನಿರುತ್ತೆ ಆ ಕೆಲಸಗಳನ್ನೆಲ್ಲ ಮುಗಿದ ಮೇಲೆ ಅವರು ಮಲಗ್ತಂಥ ಜಾಗ, ಅದನ್ನು ಒಂದು ದೇವಸ್ಥಾನದ ಥರ ಮಾಡಿದರೆ ಅಲ್ಲಿ ಅದು ಕಾಣಿಕೆಗಳನ್ನ ಹಾಕಿ ನಮಸ್ಕಾರ ಕೂಡ ಮಾಡ್ತಾರೆ. ಇಲ್ಲಿ ಒಂದು ನಾಗಪ್ಪ ಕೂಡ ಇದೆ ಈ ಮನೆಯಲ್ಲಿ. ಅಲ್ಲಿ ನೀವು ಯಾವುದೇ ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಬೇಡ್ಕೊಂಡ್ರೆ ಆ ಸಮಸ್ಯೆ ನೆಕ್ಸ್ಟ್ ಹೋಗೋದ್ರೊಳಗೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸು. ನನಗೆ ಒಂದು ತುಂಬ ವರ್ಷಗಳಿಂದ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದೆ ಫ್ರೆಂಡ್ಸ್. ಸೊ ಅಲ್ಲಿ ಹೋಗಿ ನಾನು ಒಂದು ಕಾಣಿಕೆ ಕಟ್ಟಿ ಬೇಡ್ಕೊಂಡು ಬಂದಮೇಲೆ ನನಗೆ ಆ ಕೆಲಸ ಆಯಿತು ಅಂತಲೇ ಹೇಳ್ಬೋದು. ಸೊ ನಾನು ಆಗಲೇ ಹೇಳಿದ್ನಲ್ಲ, ರಾಯರು ವಿಶ್ರಾಂತಿ ಪಡಿತದಂಥ ಜಾಗನ ಅವರು ಸಗಣಿನಲ್ಲಿ ಸಾರಿಸಿದ್ದಾರೆ. ಯಾವುದೇ ಟೈಲ್ಸ್ ಆಗಲಿ ಸಿಮೆಂಟ್ ಆಗಲಿ ಏನೂ ಹಾಕಿಲ್ಲ ಆ ಜಾಗಕ್ಕೆ. ಫುಲ್ ಸಗಣಿನಲ್ಲಿ ಸಾರಿಸಿ ಅಲ್ಲಿ ರಂಗೋಲಿ ಬಿಟ್ಟು ಅದನ್ನು ಒಂದು ದೇವಸ್ಥಾನದ ಥರ ಮಾಡಿರ್ತಾರೆ. ಇಲ್ಲಿ ನೋಡಿ, ನೆಕ್ಸ್ಟು ನಾವು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ದರ್ಶನಕ್ಕೆ ಬಂದ್ವಿ. ಸ್ವಲ್ಪ ಕ್ಯೂ ಕಡಿಮೆ ಆಗಿತ್ತು, ಅಂದರೆ ರಶ್ ಕಡಿಮೆ ಆಗಿತ್ತು. ಆದರೂ ಇಷ್ಟು ಜನ ಇದ್ದರು, ಇಷ್ಟು ಕಷ್ಟ ಆಗ್ತಿದ್ರೂ ರಾಯರನ್ನ ನೋಡೋ ತವಕದಲ್ಲಿ ನೂಕ್ನಲ್ಲಿ ಹೋಗ್ತಾಯಿದ್ದೀವಿ, ಸರ್ತಿ ಸಾಲಲ್ಲಿ ಹೋಗ್ತಾಯಿದ್ದೀವಿ. ಆದರೆ ಅಷ್ಟೇ ನಮಗೆ ಖುಷಿ ಇದೆ. ತುಂಬ ಚೆನ್ನಾಗಿ ರಾಯರ ದರ್ಶನನೂ ಮಾಡಿದ್ವಿ. ರಾಯರ ಗುರು ರಾಘವೇಂದ್ರ ಸ್ವಾಮಿ ದರ್ಶನವೂ ಚೆನ್ನಾಗಿ ಆಯಿತು. ನಮಗೆ ಸ್ವಲ್ಪ ಫ್ರೀ ಇತ್ತು ಅಂತಲೇ ಹೇಳ್ಬೋದು. ಬೆಳಗ್ಗೆ ಅಷ್ಟು ಇರಲಿಲ್ಲ, ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಅದು ದರ್ಶನ ಮಾಡಿ ಧನ್ಯತಾ ಭಾವದಲ್ಲಿ ನಾವು ಹೊರಗಡೆ ಬಂದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ರಾಘವೇಂದ್ರ ಸ್ವಾಮಿ ಮಂತ್ರಾಲಯದನ್ನು ನೀವು ದರ್ಶನ ಮಾಡಿದ್ದೀರಾ, ನಿಮಗೂ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ, ರಾಯರ ಭಕ್ತರಿಗೆ ನಿಜವಾಗ್ಲೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನೊಬ್ಬ ಚಿಕ್ಕ ಯೂಟ್ಯೂಬರ್, ನಿಮ್ಮ ಸಹಕಾರ ಸಪೋರ್ಟು ನನಗೆ ತುಂಬ ಅಗತ್ಯವಾಗಿ ಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.